ಮತ್ತು ಇನ್ನೂ 5 ರಿಂದ 10 ಲಕ್ಷ ಸಸಿಗಳನ್ನು ಬುಕ್ ಮಾಡಿದ್ದಾರೆ. ಇನ್ನೂ ವಿದೇಶಿ ಸಸಿಗಳಿಗೆ ಇಲ್ಲಿ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಸರ್, ವಿದೇಶಿ ಸಸಿಗಳಾದಂಥ ಮೆಕಾಡೋಮಿಯಾ, ಮ್ಯಾಂಗೋಸ್ಟೀನು, ಲಿಚಿ, ಆಮೇಲೆ ಚೆರ್ರಿ, ಈ ಥರದ ಮುಂತಾದ ವಿದೇಶಿ ಸಸಿಗಳು ಕೂಡ ಇಲ್ಲಿ ಲಭ್ಯವಿದೆ. ಲವಂಗ, ದಾಲ್ಚಿನ್ನಿ, ಕಾಳುಮೆಣಸು, ಆಮೇಲೆ ಈ ಥರದ ಶ್ರೀನಿವಾಸ್ ಜಾಲಿಹಾಳ್ ಅನ್ನೋ ರೈತರು ನಮ್ಮಲ್ಲಿಂದ ಯಾಲಕ್ಕಿ ಸಸಿಗಳನ್ನ ಒಯ್ದಿದ್ರು. ಈಗಾಗಲೇ ಅವ್ರ ತೋಟದಲ್ಲಿ ಆ ಯಾಲಕ್ಕಿ ಸಸಿಗಳು ಹೂ ಬಿಡ್ತಾ ಇದ್ದಾವೆ. ಅದನ್ನ ನೋಡಿ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮದ ಜನರು ಆಕರ್ಷಿತರಾಗಿ ಅದನ್ನ ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೊಸದಾಗಿ ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಯಾಲಕ್ಕಿ ಸಸಿಗಳು ಕೂಡ ನಮ್ಮಲ್ಲಿ ಈಗ ಲಭ್ಯವಿದೆ. ಇನ್ನೂ ಬೇಕಾದ್ರೂ ಕೂಡ ತೋಟಗಾರಿಕೆ ಇಲಾಖೆಯಲ್ಲಿ ಯಾವುದೇ ಸಮಯದಲ್ಲಿ ಬಂದರೂ ನಾವು ಅವರಿಗೆ ರೈತರಿಗೆ ಸಸಿಗಳನ್ನ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಣ್ಣಿನ ಗಿಡಗಳು ತೋರಿರ್ತವೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಸ್ವಲ್ಪ ಲೇಟಾಗಿ ಆಗಮಿಸಿದ್ವಿ. ಆದ್ರೂ ಕೂಡ ಚೆನ್ನಾಗಿದಾವೆ. ನಾವು ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಒಂದು 8-10 ಸಸಿಗಳನ್ನ ಪರ್ಚೇಸ್ ಮಾಡಿದೀವಿ. ನಂತರ ಇಲ್ಲಿ ಬೇರೆ ಬೇರೆ ಈಗ ನೋಡಿ ಚೈನೀಸ್ ತಳಿಯ ಕಿತ್ತಳೆ ಇದೆ. ನಂತರ ಈ ಮಿಯಾಜಾಕಿ ಮ್ಯಾಂಗೋ ಗಿಡಗಳಿದಾವೆ. ಇವೆಲ್ಲ ಏನಂದ್ರೆ ನಮ್ಮಲ್ಲಿ ಮಾರ್ಕೆಟ್ ಅಲ್ಲಿ ಲಭ್ಯವಿರೋದಿಲ್ಲ. ಹಾಗಾಗಿ ಈ ತರ ಒಂದು ಸಸ್ಯ ಸಂತೆ ಮಾಡೋದ್ರಿಂದ ಅಥವಾ ಇದು ಬೇರೆ ಬೇರೆ ತಳಿಯ ಗಿಡಗಳನ್ನ ಇಲ್ಲಿ ತರೋದ್ರಿಂದ ಸಾರ್ವಜನಿಕರಿಗೆ ಬಹು ಉಪಯುಕ್ತ ಆಗ್ತದೆ ಅಂತ ಹೇಳಿ ಬಂದಿದ್ದು. ಇಲ್ಲಿ ಸಸಿ ಚೆನ್ನಾಗಿರುತ್ತೆ ಅಂತ ಬಂದಿವಿ. ಗಾರ್ಡನ್ಗೆ ಕಡಿಮೆ ರೇಟ್ನಲ್ಲಿ ಸಸಿ ಕೊಡ್ತಾ ಇದ್ದಾರೆ. ಒಳ್ಳೆ ಗಿಡಗಳು ಸಿಗ್ತಾ ಇದೆ. ಗೊಬ್ಬರ ಅದಕ್ಕೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಕಡಿಮೆ ರೇಟಲ್ಲಿ ಸಿಗೋದ್ರಿಂದ ಗಾರ್ಡನ್ ಚೆನ್ನಾಗಿ ಬೆಳೆಸ್ಬೋದು, ಜನರಿಗೆ ಅನುಕೂಲ ಆಗ್ತದೆ. 7-8 ಗಿಡಗಳನ್ನು ತಗೊಂಡಿವಿ. ಇಲ್ಲಿ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ 250-200 ಇದೆ. ಇಲ್ಲಿ 100-150 ಇದಾವೆ. ನನಗೆ ಸಸ್ಯಗಳಂದ್ರೆ ತುಂಬಾ ಪ್ರೀತಿ. ಆದ್ರಿಂದ ಎಲ್ಲೇ ಇದ್ರೂ ಸ್ವಲ್ಪ ಸಸ್ಯ ಮೇಳಗಳಿಗೆ ಹೋಗಿ ಅವುಗಳನ್ನ ಕಲೆಕ್ಷನ್ ಮಾಡೋದು ನನ್ನ ಹಾಬಿ ಆಗಿದೆ. ಇಲ್ಲಿ ತುಂಬಾ ಹೂಗಳನ್ನ ನೋಡಿದ್ವಿ. ದಾಸವಾಳ, ಮಲ್ಲಿಗೆ, ಜಾಜಿ ಮಲ್ಲಿಗೆ, ಸಂಪಿಗೆ, ಇನ್ನೂ ಹಲವಾರು ಇಂಡೋರ್ ಮತ್ತು ಔಟ್ಡೋರ್ ಪ್ಲಾಂಟ್ಸ್ ಕೂಡ ಇದೆ. ಯಾರು ಸಸ್ಯ ಪ್ರಿಯರೆಲ್ಲ ಇದಾರಲ್ಲ ಅವರೆಲ್ಲ ಬಂದು ಇಲ್ಲಿ ಅವರು ಕಲೆಕ್ಷನ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ.